ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೆಂಗಿದ್ರಿ ಎಲ್ಲರೂ? ಇವತ್ತು ನಾನು ಒಂದೆರಡು ಟಿಪ್ಸ್ನ ತೊಗೊಂಡು ಬಂದೀನಿ. ಸೊ ಇವಾಗ ನಮ್ಮ ಮನೇಲಿ ಈವ್ನಿಂಗ್ ಆಗಲಿ ಯಾವಾಗಲೂ ಆಗಲಿ ಸೊಳ್ಳೆ ಎಲ್ಲ ಬರ್ತಿರ್ತವೆ. ಆಮೇಲೆ ಒಂದು ಬ್ಯಾಡ್ ಸ್ಮೆಲ್ ಇರುತ್ತೆ. ಆಮೇಲೆ ನೆಗೆಟಿವ್ ಎನರ್ಜಿ ಆಗಿರ್ಬೋದು. ಸೊ ಈ ಥರ ಎಲ್ಲ ನಮ್ಗೆ ತುಂಬಾ ಆಗ್ತಿರ್ತಲ್ಲ. ಸೊ ಆ ಟೈಮ್ ಒಳಗೆ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ನಂದರೆ ಸಿಂಪಲ್. ಈ ಥರ ಏನಪ್ಪ ಪಂಕ್ತಿ ಎಲ್ಲ ಇರ್ತಾವಲ್ಲ ಫ್ರೆಂಡ್ಸ್. ಸೊ ಪಂಕ್ತಿಗೆ ಒಂಚೂರು ಪಲಾವ್ ಎಲೆ, ಆಮೇಲೆ ಚಕ್ಕೆ. ಸೊ ಇದು ಒಂದೆರಡು ತುಂಡಷ್ಟು ಚಕ್ಕೆ, ಇನ್ನು ಮುರಿದೇನು ಹಾಕೋದು ಬೇಡ, ಹಂಗೆ ಹಾಕಿಬಿಡ್ರಿ. ಚಕ್ಕೆ ಆದಮೇಲೆ 2 ಲವಂಗ. ನಿಮಗೆ ಲವಂಗ ಸ್ಮೆಲ್ ಜಾಸ್ತಿನೇ ನಿಮಗೆ ಆಗಿ ಬರಬೇಕಂತ ಹೇಳಿದರೆ ನೀವು ಆರಾಮಾಗಿ ಒಂದು 4-5 ಯೂಸ್ ಮಾಡ್ಬೋದು. ನಾನು ಒಂದು 2 ಅಷ್ಟು ಲವಂಗ ಯೂಸ್ ಮಾಡತ್ತೀನಿ. ಆ್ಯಂಡ್ ಲವಂಗದಿಂದನೂ ತುಂಬಾ ಒಂದು ಒಳ್ಳೆ ಸ್ಮೆಲ್ ಬರುತ್ತಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದರಿಂದ ನೊಣ ಆಗಿರ್ಬೋದು, ಸೊಳ್ಳೆ ಆಗಿರ್ಬೋದು, ಜಿರಳೆ ಆಗಿರ್ಬೋದು, ಸೊ ಎಲ್ಲ ಮನೆಯಿಂದ ಓಡೋಗುತ್ತೆ. ಆ್ಯಂಡ್ ನೆಗೆಟಿವ್ ಎನರ್ಜಿ ಕೂಡ ಇರಲ್ಲ. ಆ್ಯಂಡ್ 2 ಕರ್ಪೂರ. ಸೊ 2 ಕರ್ಪೂರನ ಹಾಕಿ ಇದನ್ನು ನಾವು ಚೆನ್ನಾಗಿ ಸುಟ್ಟು ಬಿಡಬೇಕು. ಮನೆಯಲ್ಲಿ ಇಟ್ಟು ಅಂದರೆ ಅದು ದೀಪ ಹಚ್ಚಿ ಒಂದು ರೌಂಡ್ ನಾವು ಇವಾಗ ಧೂಪ ಎಲ್ಲ ಹಾಕುವಾಗ ಮನೆಯೆಲ್ಲ ಯಾವ ಥರ ಹೋಗ್ತೀವ, ಎಲ್ಲ ಕಡೆ ತೋರಿಸ್ತೀವಲ್ಲ ಧೂಪ. ಸೊ ಅದೇ ರೀತಿ ನೀವು ಇದನ್ನು ತಗೊಂಡು ಮನೆಯೆಲ್ಲ ಒನ್ ಟೈಮ್ ಈವ್ನಿಂಗ್, ಆಮೇಲೆ ಮಾರ್ನಿಂಗ್. ಸೊ ಈ ಥರ ನೀವು ತೋರಿಸೋದ್ರಿಂದ ಮನೆಯಲ್ಲಿ ಯಾವುದೇ ಸೊಳ್ಳೆ ಆಗಿರ್ಬೋದು, ಬ್ಯಾಡ್ ಸ್ಮೆಲ್ ಆಗಿರ್ಬೋದು, ಸೊ ಇದೆಲ್ಲ ಜಿರಳೆ ಆಗಿರ್ಬೋದು, ಸೊ ಈ ಥರ ಏನೂ ಬರಲ್ಲ. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿರಿ, ಭಾಳ ಯೂಸ್ಫುಲ್ ಐತಿ ವಿಡಿಯೋ. ಆ್ಯಂಡ್ ಬರ್ರಿ ಇವಾಗ ನೆಕ್ಸ್ಟ್ ಟಿಪ್ಪಿಗೆ ಹೋಗೋಣ. ಸೊ ಇವಾಗ ಚಿಕ್ಕ ಮಕ್ಕಳಿಗೆಲ್ಲ ಇವಾಗ ಕೋಲ್ಡ್ ಒಂದು ಸ್ಟಾರ್ಟ್ ಆಯಿತು ಫ್ರೆಂಡ್ಸ್, ಚಳಿಗಾಲ ಸ್ಟಾರ್ಟ್ ಆಯಿತು. ಸೊ ಇವಾಗ ತುಂಬ ಎಲ್ರಿಗೂ ದೊಡ್ಡವರಾಗಿರ್ಬೋದು, ಸಣ್ಣವರಾಗಿರ್ಬೋದು, ಕಫ ಆಗಿರ್ಬೋದು, ಕೆಮ್ಮು, ಜ್ವರ, ಸೊ ಈ ಥರ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಕ್ಲೈಮೇಟ್ ಹಂಗಿರುತ್ತೆ ಫ್ರೆಂಡ್ಸ್, ಹೌದಲ್ಲ? ಸೊ ಜ್ವರ ಕಮ್ಮಿ ಆಗ್ಬೋದು, ನೆಗಡಿ ಕಮ್ಮಿ ಆಗ್ಬೋದು. ಬಟ್ ಕೆಮ್ಮು ನೋಡಿರಿ ಲಘು ಕಮ್ಮಿನೇ ಆಗಂಗಿಲ್ಲ. ಅಂಥ ಟೈಮ್ ಒಳಗೆ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ನಾವು ಪ್ರಿಕಾಷನ್ ಎಲ್ಲ ತೊಗೊಳ್ತಾನೆ ಇರಬೇಕು. ಆ್ಯಂಡ್ ಆದಷ್ಟು ಬಿಸಿನೀರು ಕುಡೀರಿ. ಸೊ ಇವಾಗ 2 ಲವಂಗ ತೊಗೋಬೇಕು ನಾವು. ನಮಗೆ ಎಷ್ಟೇ ಕಾಫ್ ಸಿರಪ್ ಎಲ್ಲ ಕುಡಿದ್ನಂದ್ರೂ ಕೆಮ್ಮು ಕಮ್ಮಿ ಆಗ್ತಿಲ್ಲ ಸಣ್ಣ ಮಕ್ಕಳಿಗಂತ ಹೇಳಿದ್ನಂದರೆ ನೀವೇನು ಮಾಡಬೇಕು, 2 ಲವಂಗನ ತೊಗೊಂಡು ಅದನ್ನು ಚೆನ್ನಾಗಿ ಸುಡಬೇಕು ಫ್ರೆಂಡ್ಸ್. ಇದು ನೀವು ಪಿನ್ನಿಗೆ ಹಾಕಿ ಆದ್ರೂ ಸುಡ್ಬೋದು. ಇಲ್ಲಪ್ಪ ಅಂತ ಹೇಳಿದರೆ ಸೊ ಈ ಥರ ನೀವು ಫೋಕ್ ಸ್ಪೂನ್ ಇರುತ್ತಲ್ಲ, ಸೊ ಅದಕ್ಕೆ ಹಾಕಿನೂ ನೀವು ಆರಾಮಾಗಿ ಸುಡ್ಬೋದು. ಸೊ ಇದನ್ನು ಚೆನ್ನಾಗಿ ಸುಡಲಿ. ಸೊ ಇದು ಸುಟ್ಟಾದಮೇಲೆ ಏನು ಮಾಡಬೇಕಂತ ನಾನು ಹೇಳ್ತೀನಿ ನಿಮಗೆ. ಅಲ್ಲಿವರೆಗೂ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ನೋಡಿರಿ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ. ಬೆಲೈಕನ್ ಕೂಡ ಕ್ಲಿಕ್ ಮಾಡಿರಿ. ಇದರಿಂದ ನಾನು ವೀಡಿಯೋಸ್ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಸೊ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಸಪೋರ್ಟ್ ಭಾಳನೇ ಇಂಪಾರ್ಟೆಂಟ್ ಆಗ್ತೈತಿ. ಆ್ಯಂಡ್ ಓಕೆ, ಸೊ ಇವಾಗ ಇದನ್ನು ನಾವು ಚೆನ್ನಾಗಿ ಸುಟ್ಬಿಡೋಣ. ಸುಟ್ಟಾದಮೇಲೆ ಏನು ಮಾಡೋದಂತ ನಾನು ಹೇಳ್ತೀನಿ ನಿಮಗೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ನಂದರೆ, ಇದನ್ನು ನೀವು ಚಿಕ್ಕ ಮಕ್ಳಿಗೆ ಕೊಡ್ತೀರಾ ಅಂತ ಹೇಳಿದ್ನಂದರೆ ಬೆಳಿಗ್ಗೆ ಅಥವಾ ನೈಟ್ ಒಂದೇ ಟೈಮ್ ಕೊಡ್ರಿ, 2 ಟೈಮ್ ಎಲ್ಲ ಕೊಡೋಕೆ ಹೋಗ್ಬೇಡ್ರಿ. ಆ್ಯಂಡ್ ದೊಡ್ಡವರೆಲ್ಲ ಅಡಲ್ಟ್ಸ್ ಎಲ್ಲ ಯೂಸ್ ಮಾಡ್ತೀರಾ ಅಂತ ಹೇಳಿದ್ನಂದರೆ ನೀವು ಆರಾಮಾಗಿ 2 ಟೈಮ್ ಯೂಸ್ ಮಾಡ್ಬೋದು. ಬೆಳಗ್ಗೆ ಆಮೇಲೆ ಸಾಯಂಕಾಲ 2 ಟೈಮ್ ಯೂಸ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಸೊ ಇವಾಗ ಅದು ಚೆನ್ನಾಗಿ ಸುಟ್ಟಿದೆ ಫ್ರೆಂಡ್ಸ್, ಚೆನ್ನಾಗಿ ಸುಡಬೇಕು. ಅದಕ್ಕೆ ನಾನು ವೀಡಿಯೋ ಒಂದು ಸ್ವಲ್ಪ ಲಾಂಗಾಗಿ ತೋರಿಸಿನಿ ನಿಮ್ಗೆ. ಒಂದು 2-3 ಡ್ರಾಪ್ಸ್ ಅಷ್ಟು ತುಪ್ಪ ತೊಗೊಳ್ಳೋಣ. ಇವಾಗ ಕೆಲವೊಬ್ರು ಹೇಳ್ಬೋದು, ಕೆಮ್ಮು ಅಂತ ಹೇಳ್ತೀರಾ, ತುಪ್ಪ ಅಂತ ತಿನ್ನಂತ ಹೇಳ್ತೀರಾ ಅಂತ. ಅದು 2 ಸ್ಪೂನ್, ಜಾಸ್ತಿ ಏನಿಲ್ಲ. ತುಪ್ಪನ ತೊಗೊಂಡು ಸೊ ಅದನ್ನು ಚೆನ್ನಾಗಿ ಅದರೊಳಗೆ ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಸಾರಿ, ಸೊ ಅದು ಮ್ಯಾಶ್ ಆಗಿಲ್ಲ ಅಂತ ಹೇಳಿದ್ರೂ ಪರವಾಗಿಲ್ಲ. ನಾವು ಅದನ್ನು ಏನಪ್ಪ ಅದು ಹಾಗೆ ಇರುತ್ತಲ್ಲ, ನೀವು ಆದಷ್ಟು ಮ್ಯಾಶ್ ಮಾಡೋಕ್ಕೆ ಟ್ರೈ ಮಾಡಿರಿ. ಅದಕ್ಕೂ ಮೀರಿ ಮ್ಯಾಶ್ ಆಗಿಲ್ಲಪ್ಪ ಅಂತ ಹೇಳಿದ್ನಂದರೆ
ಸೊ ಹಂಗೆ ನೀವು ಜಗಿದು ತಿನ್ಬೋದು, ಅದರಿಂದನೂ ತುಂಬಾ ಬೆನಿಫಿಟ್ ಐತಿ. ಸೊ ಇಲ್ಲ ಅಲ್ಲಲ್ಲೇ ಉಳ್ಕೊಂಡಿರುತ್ತಲ್ಲ, ಆರಾಮಾಗಿ ನೀವು ಅದನ್ನು ಕೈಯಿಂದ ಸ್ಪೂನಿಂದನೇ ತಿಂದುಬಿಡ್ರಿ, ಅದನ್ನು ಚೆನ್ನಾಗಿ ಕಡಿದು ತಿಂದುಬಿಡ್ರಿ. ಇದರಿಂದ ನಿಮ್ಗೆ ಕೆಮ್ಮು ಬೇಗನೆ ಕಮ್ಮಿ ಆಗುತ್ತೆ. ಆ್ಯಂಡ್ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಹೋಗಿ ಬರ್ತೀನಿ, ಮತ್ತೆ ನೆಕ್ಸ್ಟ್ ಒಂದು ಹೊಸ ಟಿಪ್ ಜೊತೆಗೆ ಸಿಗ್ತೀನಿ. ಬಾಯ್ ಬಾಯ್.